ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬೇಸಿಸ್ ಅಂಡ್ ಡೈಮೆನ್ಷನ್ ಆಫ್ ಸಬ್ಸ್ಪೇಸ್ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಪ್ರಾಬ್ಲಮ್ ಏನ್ ಹೇಳ್ತಾ ಇರೋದು, ಫೈಂಡ್ ದ ಬೇಸಿಸ್ ಅಂಡ್ ದ ಡೈಮೆನ್ಷನ್ ಆಫ್ ದಿ ಸಬ್ಸ್ಪೇಸ್ ಆಫ್ ವಿ ಸ್ಪ್ಯಾನ್ಡ್ ಬೈ ದ ಫಾಲೋಯಿಂಗ್ ವೆಕ್ಟರ್ಸ್. ಸೊ ವೆಕ್ಟರ್ಸ್ ಗಳನ್ನ ಕೊಟ್ಟಿದ್ದಾರೆ, 4 ಡಿಫರೆಂಟ್ ವೆಕ್ಟರ್ಸ್, ಸರಿನಾ? ಸೊ ಈಗ ಏನ್ ಮಾಡಬೇಕು, ಫಸ್ಟ್ ಇವುಗಳನ್ನ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಗೆ ಕನ್ವರ್ಟ್ ಮಾಡಿ, ಮ್ಯಾಟ್ರಿಕ್ಸ್ ಫಾರ್ಮೆಟ್ ಇಂದ ನಾವೇನ್ ಮಾಡಬೇಕು, ಎಕಲಾನ್ ಫಾರ್ಮ್ ಗೆ ಕನ್ವರ್ಟ್ ಮಾಡಬೇಕು ಅಷ್ಟೇ. ಸೊ ಎಕಲಾನ್ ಫಾರ್ಮ್ ಕನ್ವರ್ಟ್ ಮಾಡಿದ್ರೆ ನಮಗೆ ಫೈನಲ್ ಆನ್ಸರ್ಸ್ ಗೊತ್ತಾಗ್ತಾ ಹೋಗಿದೆ. ಸೊ ಸೊಲ್ಯೂಷನ್, ಫಸ್ಟ್ ಮ್ಯಾಟ್ರಿಕ್ಸ್ ಗೆ ಯಾವ್ದಾದ್ರು ಒಂದು ವೇರಿಯೇಬಲ್ ಅನ್ನ ಯೂಸ್ ಮಾಡ್ಕೊಂಡು ನೇಮ್ ಮಾಡಿ. ನಾನು ಎ ಅಂತ ತಗೊಂಡಿದ್ದೀನಿ, ನೀವು ಯಾವ್ದಾದ್ರು ಯೂಸ್ ಮಾಡಬಹುದು. ಸೊ ಇವಾಗ ಕೊಟ್ಟಿರುವಂತಹ ವೆಕ್ಟರ್ ಗಳನ್ನ ಮ್ಯಾಟ್ರಿಕ್ಸ್ ಒಳಗಡೆ ಹಾಕಿ. ಮೊದಲನೇ ವೆಕ್ಟರ್ ಏನಿರೋದು 0 1 -3 ಮತ್ತೆ -1. ನೆಕ್ಸ್ಟ್ ಎರಡನೇದು 1 0 1 1. ಮೂರನೇದೇನು 3 1 0 2. ನೆಕ್ಸ್ಟ್ ನಾಲ್ಕನೇದು 1 1 -2 0. ಸರಿನಾ? ಸೊ ನಾವು ಏನು ಎಕಲಾನ್ ಫಾರ್ಮ್ ಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದೆ ಅಲ್ವಾ? ಸೊ ಅದು ಯಾವ ರೀತಿ ಅಂತಂದ್ರೆ, ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಇರಲಿ, ಡಯಾಗ್ನಲ್ಲಿನ ಮೇಲ್ಗಡೆ ಇರುವಂತಹ ಎಲಿಮೆಂಟ್ಸ್ ಗಳು ಏನಾದ್ರೂ ಇರಲಿ, ಬಟ್ ಡಯಾಗ್ನಲ್ಲಿನ ಕೆಳಗಡೆ ಎಲಿಮೆಂಟ್ಸ್ ಎಲ್ಲ 0 ಆಗಬೇಕು. ಸೊ ಇವಾಗ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಏನಿದೆ 0 ಇದೆ. ಸೊ 0ನ ಇಟ್ಕೊಂಡು ನಾನು ಇವುಗಳನ್ನ ಪ್ರೊಸೀಡ್ ಮಾಡೋದಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂತಂದ್ರೆ, ಇಲ್ಲಿ ಕೇವಲ ರೋ ಟ್ರಾನ್ಸ್ಫಾರ್ಮೇಶನ್ ಮಾತ್ರ ಯೂಸ್ ಮಾಡಬೇಕು. ಯಾಕೆ ಎಕಲಾನ್ ಫಾರ್ಮ್ ಗೆ ಕನ್ವರ್ಟ್ ಮಾಡ್ತಿದೀವಿ ಅಂತಂದ್ರೆ ಕೇವಲ ರೋ ಟ್ರಾನ್ಸ್ಫಾರ್ಮೇಶನ್ ಮಾತ್ರ. ಸೊ ದಿಸ್ ಈಸ್ ರೋ ನಂಬರ್ 1, ದಿಸ್ ಈಸ್ ರೋ ನಂಬರ್ 2, ದಿಸ್ ಈಸ್ ರೋ ನಂಬರ್ 3, ದಿಸ್ ಈಸ್ ರೋ ನಂಬರ್ 4. ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ನನಗೆ ಈಸಿ ಆಗಬೇಕು ಕ್ಯಾಲ್ಕುಲೇಷನ್ ಗೆ ಅಂತ ರೋ 1 ಮತ್ತೆ ರೋ 2 ಎರಡನ್ನೂ ಕೂಡ ಸ್ವಾಪ್ ಮಾಡ್ಕೊಂತೀನಿ, ಅಂತಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಂತೀನಿ. ರೋ 1 ಮತ್ತೆ ರೋ 2 ಅನ್ನ ನಾನು ಎಕ್ಸ್ಚೇಂಜ್ ಮಾಡ್ಕೊಂತೀನಿ, ಸರಿನಾ? ಇದು ಅಲೋ ಇದೆ. ಯಾಕೆ ಹಂಗ್ ಮಾಡ್ತಿದ್ದೀನಿ ಅಂತಂದ್ರೆ, 0ನ ಇಟ್ಕೊಂಡು ನಾನು ಪ್ರೊಸೀಡ್ ಆಗಕ್ಕಾಗಲ್ಲ, ಅದಕ್ಕೋಸ್ಕರ. ಸೊ ಎ ವಿಲ್ ಬಿ ಈಕ್ವಲ್ ಟು, ಸೊ ರೋ 1 ಮತ್ತೆ ರೋ 2 ಎರಡು ಕೂಡ ಎಕ್ಸ್ಚೇಂಜ್ ಆಗ್ತದೆ. 1 0 1 1 0 1 -3 -1. ಇನ್ನು ಉಳಿದಿರೋದೆಲ್ಲ ಸೇಮ್. 3 1 0 2 1 1 -2 0. ಸೊ ಈಗ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಏನಿದೆ 1 ಇದೆ. ಸೊ ಅದರ ಕೆಳಗಡೆ ಇರುವಂತಹ ಎಲ್ಲಾ ವ್ಯಾಲ್ಯೂಸ್ ಅನ್ನು 0 ಮಾಡಬೇಕು. ಸೊ ಇದು ಆಲ್ರೆಡಿ 0 ಆಗಿದೆ, ಸೊ ಅದನ್ನ ಮುಟ್ಟುವಂತ ಅವಶ್ಯಕತೆ ಇಲ್ಲ. ಈ 3 ಅನ್ನ 0 ಮಾಡಬೇಕು, ಈ 1 ಅನ್ನ 0 ಮಾಡಬೇಕು. ಸೊ ದಿಸ್ ಈಸ್ ರೋ 1 ರೋ 2 ರೋ 3 ರೋ 4. ಸೊ ಈ ರೋ 1 ರೋ 2 ರೋ 3 ರೋ 4 ಅದೆಲ್ಲ ಬರೆಯುವಂತ ಅವಶ್ಯಕತೆ ಇಲ್ಲ, ನಾನು ಎಕ್ಸ್ಪ್ಲನೇಷನ್ ಗೆ ಹೇಳ್ತಾ ಇರೋದು ಅಷ್ಟೇ. ಸೊ ಬರೆದ್ರೂ ಏನಾಗಲ್ಲ, ಮಾರ್ಕ್ಸ್ ಸಿಗುತ್ತೆ. ಸೊ ಈಗ ರೋ 3 ಅಲ್ಲಿ ಇರುವಂತಹ 3 ಅನ್ನ ನಾನು 0 ಮಾಡಬೇಕು ವಿತ್ ದಿ ರೆಫರೆನ್ಸ್ ಆಫ್ ರೋ 1, ಸರಿನಾ? ಸೊ ರೋ 1 ಯಾಕೆ ಅಂತಂದ್ರೆ, ನೋಡಿ ಈ 3 ಗೆ ಡಯಾಗ್ನಲ್ ಎಲಿಮೆಂಟ್ ಯಾವುದು 1 ವಿಚ್ ಈಸ್ ಇನ್ ರೋ ನಂಬರ್ 1. ಸೊ ಅದಕ್ಕೋಸ್ಕರ ರೋ 1 ರೆಫರೆನ್ಸ್ ಅನ್ನ ತಗೋಬೇಕು. ಯಾವಾಗ ಡಯಾಗ್ನಲ್ ಎಲಿಮೆಂಟ್ಸ್ 1 ಆಗಿರ್ತಾವಲ್ವಾ, ಸೊ ಅವಾಗ ನಮಗೆ ತುಂಬಾ ಈಸಿ ವ್ಯಾಲ್ಯೂಸ್ ಅನ್ನ 0 ಮಾಡೋದು. ನೋಡಿ ಇಲ್ಲಿ +3 ಇದೆ, ಮಧ್ಯಕ್ಕೆ -3 ಹಾಕಿದ್ರೆ ಈ 3 0 ಆಗಿ ಕನ್ವರ್ಟ್ ಆಗುತ್ತೆ. ನೀವು ಬೇಕಾದ್ರೆ ಸಾಲ್ವ್ ಮಾಡಿ ನೋಡಿ. ನೆಕ್ಸ್ಟ್ R4 ಅಲ್ಲಿ ಇರುವಂತಹ 1 ಅನ್ನ ನಾನು 0 ಆಗಿ ಕನ್ವರ್ಟ್ ಮಾಡಬೇಕು. ಸೊ ಇದಕ್ಕೂ ಕೂಡ ಡಯಾಗ್ನಲ್ ಎಲಿಮೆಂಟ್ ಇಸ್ 1 ವಿಚ್ ಈಸ್ ಇನ್ ರೋ ನಂಬರ್ 1. ಸೊ ರೋ 1 ರೆಫರೆನ್ಸ್ ಅನ್ನ ತಗೋಬೇಕು. ಈ +1 ಅನ್ನ 0 ಮಾಡಬೇಕು ಅಂತಂದ್ರೆ ಸಿಂಪಲ್ ಟ್ರಿಕ್ ಏನು, ಅದರ ಉಲ್ಟಾ ಬರೀರಿ, -1. ಕಂಡೀಷನ್ ನೆನಪಿರಲಿ, ಡಯಾಗ್ನಲ್ ಎಲಿಮೆಂಟ್ 1 ಆಗಿದ್ದಾಗ ಮಾತ್ರ ಈ ಟ್ರಿಕ್ ಅನ್ನ ಯೂಸ್ ಮಾಡಬೇಕು. ಸೊ ಇವಾಗ ಏನಾಗುತ್ತೆ, ಸೊಲ್ಯೂಷನ್ ಎ ವಿಲ್ ಬಿ ಈಕ್ವಲ್ ಟು, ನಾವು ಆಪರೇಷನ್ ಅನ್ನ ಎಲ್ಲೆಲ್ಲಿಗೆ ಅಪ್ಲೈ ಮಾಡಿರೋದು, ರೋ 3 ಮತ್ತೆ ರೋ 4 ಗೆ. ಸೊ ರೋ 1 ಮತ್ತೆ ರೋ 2 ಸೇಮ್ ಮಾಡ್ಕೊಂತೀವಿ. 1 0 1 1. ನೆಕ್ಸ್ಟ್ 0 1 -3 ಮತ್ತೆ -1. ಸೊ ಈಗ ಈ 3 ಮತ್ತೆ 1 ಅನ್ನ 0 ಮಾಡೋದಕ್ಕೋಸ್ಕರ ಈ ಎರಡು ಆಪರೇಷನ್ ಅನ್ನ ಅಪ್ಲೈ ಮಾಡಿರೋದು. ಸೊ ರೈಟ್ ಇಟ್ ಡೈರೆಕ್ಟ್ಲಿ. ಸೊ ಮೊದಲನೇದೇನು R3 -3 R1 ಅಲ್ವಾ? ಸೊ R3 ವ್ಯಾಲ್ಯೂ ಏನಿದೆ 1 -3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು 0. 3 ಇಂಟು 0 ವಿಲ್ ಬಿ 0. ಸೊ 1 -0 ವಿಲ್ ಬಿ 1. ನೆಕ್ಸ್ಟ್ R3 ವ್ಯಾಲ್ಯೂ ಏನಿದೆ 0 -3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 1. ಸೊ 0 -3 ಅಂತ ಅಂದ್ರೆ ಎಷ್ಟಾಗುತ್ತೆ, -3 ಆಗುತ್ತೆ. ನೆಕ್ಸ್ಟ್ R3 ವ್ಯಾಲ್ಯೂ ಏನಿದೆ 2 -3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು 1. ಸೊ 2 -3 ವ್ಯಾಲ್ಯೂ ಎಷ್ಟಾಗುತ್ತೆ, -1 ಆಗುತ್ತೆ. ನೆಕ್ಸ್ಟ್ R4 ದ ಈಕ್ವೇಶನ್ ಅನ್ನ ತಗೊಳ್ಳೋಣ. R4 -1 ಇಂಟು R1 ಅಂತ ಇದೆ. ಸೊ 1 ಇಂಟು R1 ಅಂತ ಅಂದ್ರೆ R1 ಅಷ್ಟೇ. ಸೊ R4 -R1. ಸೊ R4 ವ್ಯಾಲ್ಯೂ is 1, R1 ವ್ಯಾಲ್ಯೂ is 0. ಸೊ 1 - 0 is 1. ನೆಕ್ಸ್ಟ್ R4 ವ್ಯಾಲ್ಯೂ is -2 ಮೈನಸ್ R1 ವ್ಯಾಲ್ಯೂ ಏನಿದೆ 1. ಸೊ -2 -1 ಅಂತ ಅಂದ್ರೆ -3 ಆಯ್ತು. ನೆಕ್ಸ್ಟ್ R4 ವ್ಯಾಲ್ಯೂ is 0 ಮೈನಸ್ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ is 1. ಸೊ 0 -1 ಅಂತ ಅಂದ್ರೆ -1 ಆಯ್ತು. ಸೊ ಈಗ ಏನ್ ಮಾಡಬೇಕು, ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತಹ ಎಲ್ಲಾ ವ್ಯಾಲ್ಯೂಸ್ ಕೂಡ 0 ಆಗಿದೆ. ಈಗ ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತಹ ವ್ಯಾಲ್ಯೂಸ್ ಅನ್ನ 0 ಮಾಡಬೇಕು.
ಈಗ ಈ ಎರಡು ವ್ಯಾಲ್ಯೂಗಳನ್ನ 0 ಮಾಡಬೇಕು ಅಂತಂದ್ರೆ ಸಿಂಪಲ್ ಟ್ರಿಕ್ ಆಲ್ರೆಡಿ ಹೇಳಿದೀನಿ. ಡಯಾಗ್ನಲ್ ಎಲಿಮೆಂಟ್ 1 ಇದ್ರೆ ವೆರಿ ಈಸಿ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ರೋ 1, ದಿಸ್ ಈಸ್ ರೋ 2, ದಿಸ್ ಈಸ್ ರೋ 3, ದಿಸ್ ಈಸ್ ರೋ 4 ಅಲ್ವಾ. ಸೊ ರೋ 3 ಅಲ್ಲಿ ಇರುವಂತ 1 ಅನ್ನು ನಾನು 0 ಆಗಿ ಕನ್ವರ್ಟ್ ಮಾಡಬೇಕು ವಿತ್ ರೆಫರೆನ್ಸ್ ಟು ಇಟ್ಸ್ ಡಯಾಗ್ನಲ್ ಎಲಿಮೆಂಟ್ ವಿಚ್ ಈಸ್ ಇನ್ ರೋ ನಂಬರ್ 2. ಸೊ ರೋ 2 ನಾವು ರೆಫರೆನ್ಸ್ ಅನ್ನ ತಗೋಬೇಕಾಗುತ್ತೆ. ಸೊ +1 ಅನ್ನ 0 ಮಾಡಬೇಕು ಅಂತಂದ್ರೆ ಉಲ್ಟಾ -1 ಬರೀರಿ. ನೆಕ್ಸ್ಟ್ R4 ಅಲ್ಲಿ ಇರುವಂತಹ 1 ಅನ್ನು ಕೂಡ ನಾನು 0 ಆಗಿ ಕನ್ವರ್ಟ್ ಮಾಡಬೇಕು ವಿತ್ ರೆಫರೆನ್ಸ್ ಟು R2. ಯಾಕೆ? ಇದರ ಡಯಾಗ್ನಲ್ ಎಲಿಮೆಂಟ್ ಕೂಡ 1 ವಿಚ್ ಈಸ್ ಇನ್ R2. ಸೊ ಇಲ್ಲಿ +1 ಅನ್ನ 0 ಮಾಡಬೇಕು ಅಂತಂದ್ರೆ ಉಲ್ಟಾ ಬರೀರಿ -1. ಸೊ 1 into R2 will be R2, 1 into R2 will be R2. ಸೊ 1 ಅಂತ ಬರೆಯುವಂತ ಅವಶ್ಯಕತೆನೇ ಇಲ್ಲ. ಸೊ ಇವಾಗ A will be equal to ಕೇವಲ R3 ಮತ್ತೆ R4 ಗೆ ಆಪರೇಷನ್ ಅನ್ನು ಅಪ್ಲೈ ಮಾಡಿರೋದ್ರಿಂದ R1 ಮತ್ತೆ R2 ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಹಂಗೆ ಉಳ್ಕೊಂತೀವಿ. 1 0 0 1 1 -3 1 -1. ಸೊ ಒಂದ್ಸಲಿ ಆಲ್ರೆಡಿ ಆಪರೇಷನ್ ಅನ್ನು ಅಪ್ಲೈ ಮಾಡಿ ನಾವು 0 ಆಗಿ ಕನ್ವರ್ಟ್ ಮಾಡಿದೀವಿ ಅಂತಂದ್ರೆ ಅವುಗಳು ಚೇಂಜ್ ಆಗಲ್ಲ. ಸೊ 0 ಆಗಿ ಉಳ್ಕೊಂತವೆ. ನೆಕ್ಸ್ಟ್ ಇವೆರಡನ್ನ ನಾನು 0 ಮಾಡೋದಕ್ಕೋಸ್ಕರ ಈ ಎರಡು ಆಪರೇಷನ್ ಅನ್ನು ಅಪ್ಲೈ ಮಾಡಿದ್ದೀನಿ. ಸೊ ರೈಟ್ ಇಟ್ ಎಸ್ 0. ಸೊ ನೆಕ್ಸ್ಟ್ ಇನ್ನು 4 ವ್ಯಾಲ್ಯೂಸ್ ಮಾತ್ರ ಕಂಡುಹಿಡಿಯಬೇಕು. R3 - R2. ಸೊ R3 - R2 ವ್ಯಾಲ್ಯೂ ಏನಾಗುತ್ತೆ ನೋಡಿ. R3 ವ್ಯಾಲ್ಯೂ ಇಸ್ -3 ಮೈನಸ್ R2 ವ್ಯಾಲ್ಯೂ ಏನಿದೆ -3 ಇದೆ. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್, -3 + 3 ವ್ಯಾಲ್ಯೂ ವಿಲ್ ಬಿ 0. ನೆಕ್ಸ್ಟ್ R3 ವ್ಯಾಲ್ಯೂ ಇಸ್ -1 ಮೈನಸ್ R2 ವ್ಯಾಲ್ಯೂ ಏನಿದೆ -1. ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. +1 -1 ಕ್ಯಾನ್ಸಲ್ ಆಗಿ 0 ಆಗುತ್ತೆ. ನೆಕ್ಸ್ಟ್ R4 - R2. R4 - R2 ಅಲ್ವಾ. ಸೊ R4 ವ್ಯಾಲ್ಯೂ ಇಸ್ -3 ಮೈನಸ್ ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನಿದೆ -3. ಸೊ ಮೈನಸ್ ಇಂಟು ಮೈನಸ್ +3 -3 ಕ್ಯಾನ್ಸಲ್ ಆಗಿ 0 ಆಗ್ತದೆ. ನೆಕ್ಸ್ಟ್ R4 ವ್ಯಾಲ್ಯೂ ಇಸ್ -1 ಮೈನಸ್ ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನಿದೆ -1 ಇದೆ. ಮೈನಸ್ ಇಂಟು ಮೈನಸ್ +1 -1 +1 -1 ಕ್ಯಾನ್ಸಲ್ ಆಗಿ 0 ಆಗುತ್ತೆ. ಸೊ ಈಗ ನಮಗೆ ಏನು ಎಕಲಾನ್ ಫಾರ್ಮಿಗೆ ಕನ್ವರ್ಟ್ ಮಾಡಿ. ಸೊ ಈಗ ನೀವು ನೋಡಿದ್ರೆ ಒಂದನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಎಲ್ಲ ವ್ಯಾಲ್ಯೂಸ್ 0, ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಎಲ್ಲ ವ್ಯಾಲ್ಯೂಸ್ 0, ಮೂರನೇ ಡಯಾಗ್ನಲ್ ಎಲಿಮೆಂಟೇ 0 ಇದೆ, ಅದರ ಕೆಳಗಡೆನೂ ಕೂಡ ಎಲ್ಲ ವ್ಯಾಲ್ಯೂಸ್ 0 ಇದೆ. ನೆಕ್ಸ್ಟ್ ಡಯಾಗ್ನಲ್ ಎಲಿಮೆಂಟ್ ಕೂಡ 0, ಅದರ ಕೆಳಗಡೆ ಎಲಿಮೆಂಟ್ಸೇ ಇಲ್ಲ. ಸೊ ಈಗ ಏನಾಯ್ತು, ಡಯಾಗ್ನಲ್ ಎಲಿಮೆಂಟ್ಸ್ ಏನಾದರೂ ಆಗಿರಲಿ, ಅದರ ಮೇಲ್ಗಡೆ ವ್ಯಾಲ್ಯೂಸ್ ಏನಾದರೂ ಆಗಿರಲಿ, ಅದರ ಕೆಳಗಡೆ ವ್ಯಾಲ್ಯೂಸ್ ಎಲ್ಲದನ್ನು ಕೂಡ ನಾವು 0 ಆಗಿ ಕನ್ವರ್ಟ್ ಮಾಡಿರೋದ್ರಿಂದ ಎಕಲಾನ್ ಫಾರ್ಮಿಗೆ ಕನ್ವರ್ಟ್ ಆಗಿದೆ. ಸೊ ಇವಾಗ ನಾವು ಬೇಸಿಸ್ ಮತ್ತೆ ಡೈಮೆನ್ಷನ್ ಆಫ್ ದಿ ಸಬ್ಸ್ಪೇಸ್ ಅನ್ನ ಬರೀಬಹುದು. ದೇರ್ಫೋರ್ ಬೇಸಿಸ್ ಆಫ್ ಸಬ್ಸ್ಪೇಸ್ ವಿ ಈಸ್ ಅಂತ ಬರೆದ್ಬಿಟ್ಟು ಸಿಂಪಲ್. ಏನ್ ಗೊತ್ತಾ, ಇಲ್ಲಿ ಇಲ್ಲಿ ಯಾವ ರೋ ಅಲ್ಲಿ ಎಲ್ಲ ವ್ಯಾಲ್ಯೂಸ್ 0 ಇದಾವೆ ಅವನ್ನ ಬಿಟ್ಟು ಬಿಡಬೇಕು. ನೋಡಿ, ಈ ರೋ ಅಲ್ಲಿ ರೋ ನಂಬರ್ 3 ಅಲ್ಲಿ ಎಲ್ಲ ವ್ಯಾಲ್ಯೂಸ್ 0 ಇದೆ, ಸೊ ಅದನ್ನ ಬಿಡಿ. ರೋ 4 ಅಲ್ಲಿ ಎಲ್ಲ ವ್ಯಾಲ್ಯೂಸ್ 0 ಇದೆ, ಅದನ್ನ ಬಿಡಿ. ಇನ್ನ ಉಳಿದಿರೋ 2 ರೋ ಅನ್ನ ಮಾತ್ರ ಬರೀ. 1, 0, 1, 1. ನೆಕ್ಸ್ಟ್ 0, 1, -3, -1. ಸೊ ದಿಸ್ ಈಸ್ ದ ಆನ್ಸರ್. ಸರಿನಾ? ಸೊ ಡೈಮೆನ್ಷನ್ ಏನಾಗುತ್ತೆ, ಡೈಮೆನ್ಷನ್ ಈಸ್ ಈಕ್ವಲ್ ಟು 2 ಅಂತಂದ್ರೆ ಇವೆರಡು ಟೋಟಲ್ ಎಷ್ಟಿರೋದು 1 2. ಸೊ ಎರಡನ್ನ ಕನ್ಸಿಡರ್ ಮಾಡೋದ್ರಿಂದ ಡೈಮೆನ್ಷನ್ ವಿಲ್ ಬಿ 2. ಸೊ ಏನ್ ಮಾಡಿದ್ವಿ, ಇಲ್ಲಿ ಎಕಲಾನ್ ಫಾರ್ಮಿಗೆ ಕನ್ವರ್ಟ್ ಮಾಡಾದ್ಮೇಲೆ ಯಾವ ರೋಗಳಲ್ಲಿ ಎಂಟೈರ್ ಎಲಿಮೆಂಟ್ಸ್ ಗಳು 0 ಇರ್ತವೆ ಅವುಗಳನ್ನ ಬಿಟ್ವಿ. ಸೊ ರೋ 3 ಮತ್ತೆ ರೋ 4 ಅಲ್ಲಿ ಎಂಟೈರ್ ವ್ಯಾಲ್ಯೂಸ್ ಎಲ್ಲ 0 ಇತ್ತು, ಸೊ ಅವುಗಳನ್ನ ಬಿಟ್ವಿ. ರೋ 1 ಮತ್ತೆ ರೋ 2 ಮಾತ್ರ ಬರೆದ್ವಿ. ಸೊ 2 ರೋಗಳನ್ನ ಮಾತ್ರ ತಂದಿರೋದ್ರಿಂದ ಡೈಮೆನ್ಷನ್ ಏನಾಗುತ್ತೆ 2 ಆಗುತ್ತೆ. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಗಳು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ಅವೆಲ್ಲ ನಿಮಗೆ ವಿಡಿಯೋಗಳು ಪ್ಲೇಲಿಸ್ಟ್ ಅಲ್ಲಿ ಸಿಗ್ತವೆ. ಸೊ ಪ್ಲೇಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.